ಬಿಗ್ ಬಾಸ್ ಸೀಸನ್ 12 ನ ಕೊನೆ ಸಂಚಿಕೆಗಳು ಬರ್ತಾ ಇದೆ. ಅದೇ ತರ ಇನ್ನು 3 ದಿನದಲ್ಲಿ ಯಾರ್ ವಿನ್ನರ್ ಯಾರ್ ರನ್ನರ್ ಅಪ್ ಯಾರ್ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಅದೇ ತರ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಮೇನ್ ಆಗಿ ಒಂದು ಪ್ರಮೋಷನ್ ಇರುತ್ತೆ. ಪ್ರಮೋಷನ್ ಆದ್ಮೇಲೆ ಸಂಕ್ರಾಂತಿ ಹಬ್ಬದ ಒಂದು ಸೆಲೆಬ್ರೇಷನ್ ಮತ್ತೆ ಒಂದು ಎಮೋಷನಲ್ ಆಗಿ ಕ್ರಿಯೇಟ್ ಆಗಿರೋ ಇವಾಗ ಒಂದು ಪ್ರೋಮೋನು ಕೂಡ ಬಂದಿದೆ. ಆ ಒಂದು ಪ್ರೋಮೋದಲ್ಲಿ ಏನೆಲ್ಲ ಇದೆ ಏನ್ ಕತೆ ಅಂತ ಕಂಪ್ಲೀಟ್ ಆಗಿ ನೋಡೋಣ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ತರ ಇನ್ನೊಂದು ಮೇನ್ ವಿಚಾರ ಏನಂತ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಿನ್ನೂ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಇನ್ 3 ದಿನಗಳು ಮಾತ್ರ ಬಿಗ್ ಬಾಸ್ ಕಂಟೆಂಟ್ ಇರೋದು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸೀಸನ್ಗೆ ಕಾಯ್ಬೇಕಾಗಿರುತ್ತೆ. ಬಿಗ್ ಬಾಸ್ ರಿಲೇಟೆಡ್ ಆಗಿ ಮಾತ್ರ ಇನ್ನೊಂದು ಹೊಸದಾಗಿ ಕಂಟೆಂಟ್ ಬರುತ್ತೆ. ಅಂದ್ರೆ ಲೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಬೇರೆ ತರ ಎಜುಕೇಶನ್ ಕಂಟೆಂಟ್ ಕೂಡ ಇನ್ಮೇಲೆ ಬರುತ್ತೆ. ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿ. ಅದೇ ತರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೇನ್ ಆಗಿ ಒಂದು ಡ್ಯಾನ್ಸ್ ಶೂಟ್ ಬಗ್ಗೆ ಒಂದು ಅಪ್ಡೇಟ್ಸ್, ಅದೇ ತರ ಗ್ರ್ಯಾಂಡ್ ಫಿನಾಲೆ ಮೇನ್ ಆಗಿ ಯಾವ ತರ ನಡೆಯುತ್ತೆ, ಯಾವ ಟೈಮಿಂಗ್ಸ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾಳೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಬರುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಕ್ಸ್ಕ್ಲೂಸಿವ್ ನೆಕ್ಸ್ಟ್ ಅಪ್ಡೇಟ್ಸ್ ಗಳು ಅಂದ್ರೆ ಗ್ರ್ಯಾಂಡ್ ಫಿನಾಲೆ ರಿಲೇಟೆಡ್ ಆಗಿರ್ಬೋದು, ನೆಕ್ಸ್ಟ್ ಶೂಟಿಂಗ್ ಯಾವ ರೀತಿ ನಡೆಯುತ್ತೆ, ಡ್ಯಾನ್ಸ್ ಶೂಟ್ ಯಾವ ರೀತಿ ನಡೆಯುತ್ತೆ, ಗ್ರ್ಯಾಂಡ್ ಫಿನಾಲೆಯಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಯಾರು ಕೂಡ ಮಿಸ್ ಮಾಡಿದ್ರೆ ಜಾಯ್ನ್ ಆಗಿ. ಎಲ್ಲಾರು ಕೂಡ ಜಾಯ್ನ್ ಆಗಿ. ಇನ್ ಸ್ವಲ್ಪ ದಿನಗಳು ಮಾತ್ರ ಇರೋದಲ್ವಾ, ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇರೋದು, ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು. ಬಟ್ ಇಂಟ್ರೆಸ್ಟಿಂಗ್ ಆಗಿರೋ ಅಪ್ಡೇಟ್ಸ್ ಮಾತ್ರ ನಾನು ಹಾಕೋದು. ಅಂದ್ರೆ ಮೇನ್ ಆಗಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಏನೆಲ್ಲ ಇರುತ್ತೆ ಅದನ್ನ ನಾನು ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಅದೇ ತರ ಇವತ್ತು ಒಂದು ಮೇನ್ ಆಗಿ ಫಸ್ಟ್ ಪ್ರೋಮೋ ಬಿಟ್ಟಿದ್ರು. ಆ ಒಂದು ಪ್ರೋಮೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಪ್ರಮೋಷನ್ ನಡೀತು. ಒಂದು ಸೀರಿಯಲ್ ಕಲರ್ಸ್ ಕನ್ನಡ ಏನ್ ಸೀರಿಯಲ್ ಅಲ್ಲಿ ಬರ್ತಾ ಇದೆ ಹೊಸ ಸೀರಿಯಲ್ ರಾಣಿ ಅಂತ ಏನೋ, ಆ ಸೀರಿಯಲ್ ಟೀಮ್ ಅವ್ರ ಎಂಟ್ರಿನ ಕೊಟ್ಟಿರ್ತಾರೆ. ಆ ಒಂದು ಪ್ರಮೋಷನ್ ಶೂಟ್ ಕೂಡ ಆಗುತ್ತೆ. ಅಂದ್ರೆ ಇನ್ನೇನೆಲ್ಲ ಪ್ರಮೋಟ್ ಮಾಡ್ಬೇಕು, ವಿಟಿ ಹಾಕ್ಬೇಕು, ಪ್ರೋಮೋ ಎಲ್ಲ ಹಾಕ್ಬೇಕು, ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ನಡೆದಿರುತ್ತೆ. ಲೈವ್ ಅಲ್ಲಿ ಕೂಡ ಟೆಲಿಕಾಸ್ಟ್ ಆಗ್ತಿತ್ತು. ಅದೇ ತರ ಇನ್ನೊಂದು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಅದನ್ನ ನಿನ್ನೆನೆ ಅವರು ಸೆಲೆಬ್ರೇಟ್ ಮಾಡಿದ್ದಾರೆ. ಇವತ್ತಿನ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಅಷ್ಟೇನೆ. ಇನ್ನು ನಾಳೆ ಅವ್ರಿಗೆ ಒಂದು ಮೇಕ್ ಓವರ್ ಇರುತ್ತೆ. ಅವ್ರ ಸ್ಟೈಲ್ ಎಲ್ಲಾನು ಕೂಡ ಚೇಂಜ್ ಆಗುತ್ತೆ. ಶನಿವಾರ ಭಾನುವಾರ ಗಂಟನು ಕೂಡ ವೋಟಿಂಗ್ ಲೈನ್ ಅಪ್ ಓಪನ್ ಆಗಿದೆ. ಅದು ಮೇನ್ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್. ಶನಿವಾರ ಎಲಿಮಿನೇಷನ್ ಯಾವುದೇ ರೀತಿ ನಡೆಯಲ್ಲ, ಭಾನುವಾರನೇ ಎಲ್ಲ ಎಲಿಮಿನೇಷನ್ ನಡೆಯೋದು. ಯಾರು ಕೂಡ ಮಿಸ್ ಮಾಡದಂತೆ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ಸ್ ಗೆ ವೋಟ್ ಮಾಡಿ. ಅದೇ ತರ ಇವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಇಮೋಷನಲ್ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಒಂದು ಗಿಲ್ಲಿ ಮತ್ತೆ ಅಶ್ವಿನಿ ಅವರ ಕಾನ್ವರ್ಸೇಷನ್ ಇಲ್ಲಿ ಒಂದು ಎಮೋಷನಲ್ ಆಗಿತ್ತು. ಯಾರ್ಯಾರೆಲ್ಲ ಅಂದ್ರೆ ಅವರಿಬ್ರ ನಡುವೆ ಏನೇನೆಲ್ಲ ತಪ್ಪಾಗಿತ್ತು ಅದೆಲ್ಲ ಅದಕ್ಕೂ ಕೂಡ ಕ್ಷಮೆ ಕೇಳಿದ್ದಾರೆ. ಗಿಲ್ಲಿ ಅವ್ರ ಆಗಿರ್ಬೋದು, ಅಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಇದು ಆಪ್ಷನ್ ಇರುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಆಗಿ ನೋಡ್ತಾ ಇದ್ರೆ ಅಶ್ವಿನಿ ಅವರು ಗಿಲ್ಲಿ ಅವ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಗಿಲ್ಲಿ ಅವರು ಅಶ್ವಿನಿ ಅವ್ರ ಬಗ್ಗೆನೇ ಅಲ್ಲಿ ಒಂದು ಎಮೋಷನಲ್ ಆಗಿ ಕ್ಷಮೆನ ಕೇಳಿದ್ದಾರೆ. ಅದು ತುಂಬಾ ಎಮೋಷನಲ್ ಆಗಿತ್ತು. ಸೀಸನ್ ಎಂಡಿಂಗ್ ಅಲ್ಲಿ ಆ ಒಂದು ಸೀಸನ್ ಮೂವ್ಮೆಂಟ್ ಅಲ್ಲೂ ಕೂಡ ಎಮೋಷನಲ್ ಆಗಿರುತ್ತೆ. ಯಾರು ಕೂಡ ಒಂದು ರಿವೆಂಜ್ ತಗೊಳ್ಳೋ ಟೈಮು ಅದಿರೋದಿಲ್ಲ. ಅದೆಲ್ಲಾನು ಕೂಡ ಹೊರಗಡೆ ನಡೆಯುತ್ತೆ. ಏನಕ್ಕೆ ಅಂತ ಅಂದ್ರೆ ಯಾರ್ಯಾರಿಗೆಲ್ಲ ಓಟ್ ಹಾಕ್ಬೇಕು, ಯಾರು ಫೇವ್ರೇಟ್ ನಮ್ಗೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಒಳಗಡೆ ಇರೋದಕ್ಕೆ ಕಂಟೆಸ್ಟೆಂಟ್ಸ್ ಯಾರಿಗೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಅದ್ರ ಬಗ್ಗೆ. ಗೊತ್ತು ಯಾರ್ಯಾರೆಲ್ಲ ಸೇವ್ ಆಗ್ತಾರೆ, ಯಾರೆಲ್ಲ ಬರ್ತಾರೆ, ಅವ್ರ ಅನಿಸಿಕೆಗಳನ್ನ ಅವ್ರು ಹೇಳ್ಕೊತಾ ಇರ್ತಾರೆ. ಅದೇ ತರ ಅಲ್ಲಿ ಕ್ಷಮೆನೂ ಕೇಳಿದ್ದಾರೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ಅವರು ಅವ್ರನ್ನ ರೇಗಿಸುವಾಗ ಬೇರೆ ಬೇರೆ ತರ ಎಲ್ಲ ಪೋಟ್ರೆ ಮಾಡಿ ಆತರ ಎಲ್ಲ ಬೈದಿದ್ರಲ್ಲ, ಅದಕ್ಕೋಸ್ಕರ ನೀವೆಲ್ಲ ಎಷ್ಟು ಬೈದಿರ್ಬೋದು, ಬಟ್ ನಮ್ಕಿಂತ ನೀವು ದೊಡ್ಡವರು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾರೆ. ಆಮೇಲೆ ಅಶ್ವಿನಿ ಅವ್ರ ಚಾನ್ಸ್ ಬರುತ್ತೆ, ಅವ್ರನ್ನು ಕೂಡ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಪರ್ಟಿಕ್ಯುಲರ್ ಆಗಿ ಪ್ರತಿ ಕಂಟೆಸ್ಟೆಂಟ್ಸ್ ಯಾರ ಹತ್ರ ಕ್ಷಮೆ ಕೇಳ್ಬೇಕು, ಯಾರ ಹತ್ರ ಏನಾದ್ರು ಹೇಳ್ಕೊಬೇಕಿದ್ರೆ ಅದನ್ನ ಹೇಳ್ಕೊಂಡು ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗಿರುತ್ತೆ. ಪ್ರತಿ ಕಂಟೆಸ್ಟೆಂಟ್ಸ್ ಕೂಡ ಒಂದು ಫೈರ್ ಕ್ಯಾಂಪ್ ಕೂಡ ಇರುತ್ತೆ. ಅದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್. ಅಶ್ವಿನಿ ಅವರು ಇಲ್ಲಿ ಮೇನ್ ಪಾಯಿಂಟ್ ಏನಂತ ಹೇಳಿದ್ದಾರೆ ಅಂತ ಅಂದ್ರೆ, ಫಸ್ಟ್ ಎಂಜಾಯ್ ಮಾಡ್ಬೇಕು ಲೈಫ್ ನ. ಆದ್ರೆ ನಿಮ್ ತರ ಯಾವ್ದೇ ತರ ಸೀರಿಯಸ್ ತಗೊಳ್ದಂತೆ ನಾರ್ಮಲ್ ಆಗಿ ಹೇಗಿದ್ರ ಅದೇ ರೀತಿ ಮುನ್ನೋಡ್ಕೊಂಡು ಹೋದ್ರೆ ತುಂಬಾ ಲೈಫ್ ಚೆನ್ನಾಗಿರುತ್ತೆ ಅಂತ ಒಂದು ಪಾಯಿಂಟ್ ನ ಹೈಲೈಟ್ ಮಾಡಿ ಅವರಿಬ್ರು ನಾರ್ಮಲ್ ಆಗಿ ಫೈರ್ ಕ್ಯಾಂಪ್ಗೆ ಅವ್ರಿಗಿಂತ ಲೀಸ್ಟ್ ಏನು ಇರುತ್ತೆ ಅನ್ಸುತ್ತೆ ಅದನ್ನ ಫೈರ್ ಒಳಗಡೆ ಹಾಕ್ತಾರೆ, ಅಂದ್ರೆ ಬೆಂಕಿ ಒಳಗಡೆ ಹಾಕ್ತಾರೆ. ಒಂದು ಎಮೋಷನಲ್ ಮೂಮೆಂಟ್ ಸೀಸನ್ ಎಂಡಿಂಗ್ ಅಲ್ಲಿ ಇದು ಪ್ರತಿ ವರ್ಷನೂ ಕೂಡ ನಡೆಯುತ್ತೆ. ಅದೇ ರೀತಿ ಇದು ಕೂಡ ಆಗಿರುತ್ತೆ. ಒಂದು ಸಂಕ್ರಾಂತಿ ಸೆಲೆಬ್ರೇಷನ್ ಕೂಡ ಜಾಸ್ತಿ ಜೋರಾಗಿ ನಡೆದಿರುತ್ತೆ. ಬಟ್ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ, ಏನೆಲ್ಲ ಅನ್ಸ್ತು ಈ ಒಂದು ಸೀಸನ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೊಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.